ವಾಲ್ಮೀಕಿ ಸಮುದಾಯ ಭವನ ನಿರ್ಮಾಣಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ಅನ್ನೋ ಕಾರಣಕ್ಕಾಗಿ ವಾಲ್ಮೀಕಿ ಸಮುದಾಯ ಭವನವನ್ನ ವಿರೋಧಿಸಿದ್ದಕ್ಕಾಗಿ ಹಲ್ಲೆ ಮಾಡಿದ್ದಾರೆ. ಬೆಳಗಾವಿಯ ಬೈಲಹೊಂಗಲದ ದೇಶನೂರಿನಲ್ಲಿ ಘಟನೆಯಾಗಿದೆ. ಸದಾಶಿವ ಭಜಂತ್ರಿ ಅನ್ನೋರ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಾರೆ. ಮನೆಯೊಳಗೆ ಕುಳಿತವರ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ದಾರೆ. ಸದಾಶಿವ ಭಜಂತ್ರಿ ಅವರ ಮನೆ ಮೇಲೆ ಕಲ್ಲು ತೂರಾಟವೂ ಮಾಡಿದ್ದಾರೆ. ಕಲ್ಲೆಸೆದಿದ್ದಾರೆ. ಶೌಚಗೃಹ, ಮನೆ ಮಾಳಿಗೆಯನ್ನು ಧ್ವಂಸ ಮಾಡಿದ್ದಾರೆ. ಕಲ್ಲು ತೂರಾಟದ ಭಯಾನಕ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದೇಶನೂರು ಗ್ರಾಮಕ್ಕೆ ಪೊಲೀಸರು ದೌಡಾಯಿಸಿದ್ದಾರೆ. ಪರಿಸ್ಥಿತಿಯನ್ನು ಹತೋಟಿಗೆ ತಂದಿದ್ದಾರೆ. ನೇಸರಗಿ ಠಾಣಾ ಪಿಎಸ್ಐ ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಹಾಗೆ ಬೆಳಗಾವಿ ಎಸ್ಪಿ ಕೆ ರಾಮರಾಜನ್ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಘಟನೆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಕ್ರಮಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ದೇಶನೂರು ಗ್ರಾಮದಲ್ಲಿ ಪೊಲೀಸರು ದೌಡಾಯಿಸಿ ಪರಿಸ್ಥಿತಿಯನ್ನು ಈಗ ತಹಬದಿಗೆ ತಂದಿದ್ದಾರೆ. ಸ್ಥಳದಲ್ಲಿ 3 ಕೆಎಸ್ಆರ್ಪಿ ತುಕಡಿಯನ್ನು ನಿಯೋಜನೆ ಮಾಡಲಾಗಿದೆ. ಇದು ವಿಚಾರ ಏನಂತ ಕೇಳಿದ್ರೆ, ವಾಲ್ಮೀಕಿ ಭವನವನ್ನ ನಿರ್ಮಾಣ ಮಾಡೋದಕ್ಕೆ ವಿರೋಧ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಭಜಂತ್ರಿ ಅವರ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಎಲ್ಲ ಒಟ್ಟು ಸೇರಿ ಕಲ್ಲು ತೂರಾಟ ಆಗಿದೆ, ಹಲ್ಲೆ ಮಾಡಿದ್ದಾರೆ. ಶೌಚಾಲಯ, ಮಾಳಿಗೆ ಎಲ್ಲವನ್ನ ಒಡೆದು ಹಾಕಿದ್ದಾರೆ. ಸದ್ಯಕ್ಕೀಗ ಪೊಲೀಸರು ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಸ್ಪಿ ಸ್ಥಳದಲ್ಲೇ ಇದ್ದಾರೆ. ರಾಮರಾಜನ್, ಬೆಳಗಾವಿಯ ಎಸ್ಪಿ ರಾಮರಾಜನ್. ಯಾರು ತಪ್ಪಿತಸ್ಥರ ವಿರುದ್ಧ ಯಾರಿದ್ದಾರೆ ಅವರ ವಿರುದ್ಧ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ. ಬೆಳಗಾವಿ ಎಸ್ಪಿ ಕೆ ರಾಮರಾಜನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಲ್ಲು ತೂರಿದವರು ಯಾರು ಅಂತ ಹೇಳಿ ತನಿಖೆ ಮಾಡ್ತಾ ಇದ್ದೇವೆ. ವಿಡಿಯೋವನ್ನು ಪರಿಶೀಲಿಸ್ತೀವಿ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತೀವಿ. ನೇಸರಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ ಅನ್ನೋದನ್ನ ಎಸ್ಪಿ ಕೆ ರಾಮರಾಜನ್ ಹೇಳಿದ್ದಾರೆ. ಘಟನೆಯಲ್ಲಿ ಯಾರು ಭಾಗಿಯಾಗಿದ್ದಾರೆ, ಯಾರು ಗಲಾಟೆ ಮಾಡಿದ್ದಾರೆ, ಯಾರು ಹಲ್ಲೆ ಮಾಡಿದ್ದಾರೆ, ಯಾರು ಮೇಲ್ ಮಾಡಿದ್ದಾರೆ ಇದೆಲ್ಲ ತನಿಖೆ ಮಾಡ್ತೀವಿ. ತಪ್ಪಿತಸ್ಥರು ಯಾರಿದ್ದಾರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ ಹೇಳಿದ್ದಾರೆ. ಇವತ್ತು ಸುಮಾರು ಒಂದು 3 ರಿಂದ 3:30 ಗಂಟೆ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆ ನೈಸರ್ಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವ ದೇಚನೂರು ಗ್ರಾಮದಲ್ಲಿ ಒಂದು ವಾಲ್ಮೀಕಿ ಸ್ಟ್ಯಾಚ್ಯೂ ಇದೆ. ಅಲ್ಲಿ ವಾಲ್ಮೀಕಿ ಭವನ ಕಟ್ಟೋಣ ಅಂದ್ರೆ ಹೋಗಿ ಲೋಕಲ್ ಲೀಡರ್ಸ್ ಸರ್ವೆ ಮಾಡುವ ಸಂದರ್ಭದಲ್ಲಿ ಕಲ್ತೂರಾಟ ಆಗಿರೋದಾಗಿ ನಮಗೆ ಕಂಪ್ಲೇಂಟ್ ಬಂತು. ಕಂಪ್ಲೇಂಟ್ ಬಂದಾದ್ಮೇಲೆ ಇಲ್ಲಿ ಸ್ಥಳಕ್ಕೆ ಬಂದಿದ್ದೀನಿ. ಸ್ಥಳ ಪರಿಶೀಲನೆ ಮತ್ತು ವಿಚಾರಣೆ ಲೋಕಲ್ ಲೀಡರ್ಸ್ ಜೊತೆ ಮಾತಾಡಿ ಏನು ನಡೀತಾ ಇದೆ, ಏನಕ್ಕಾಗಿದೆ ಅಂದ್ರೆ ವಿಚಾರಣೆ ನಡೀತಾ ಇದೆ. ಸೊ ಕಂಪ್ಲೇಂಟ್ ತಗೊಂಡು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ಇವತ್ತು ಸುಮಾರು ಒಂದು 3 ರಿಂದ 3:30 ಗಂಟೆ ಪ್ರತಿನಿಧಿ ಮೈಲಾರಿ ಪಟಾತ್ ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ ಪಟಾತ್, ಸಂಕ್ರಾಂತಿ ಹಬ್ಬದ ಶುಭಾಶಯ ತಮಗೆ. ಹಾಗೆ ಏನಾಯ್ತು ಘಟನೆ, ಅದು ಹೇಗಾಯ್ತು, ಎಷ್ಟೊತ್ತಿಗಾಯ್ತು, ಏನ್ ಮಾಹಿತಿ ಇದೆ ಮೈಲಾರಿ? ಹೌದು ರಂಜಿತ್, ಇಲ್ಲಿ ಪ್ರಮುಖವಾಗಿ ಸಮುದಾಯ ಭವನವನ್ನ ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆ ಊರಿನ ಜನ ಕೂಡ ಅಂದ್ರೆ ವಾಲ್ಮೀಕಿ ಸಮುದಾಯ ಜನ ಸಾಕಷ್ಟು ವರ್ಷಗಳಿಂದ ಒತ್ತಾಯವನ್ನ ಮಾಡಿತ್ತು. ಆ ಒಂದು ಸಂದರ್ಭದಲ್ಲಿ ಸರ್ವೆ ಕಾರ್ಯಕ್ಕೆ ಕೂಡ ಮುಂದಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಸದಾಶಿವ್ ಭಜಂತ್ರಿ ಎಂಬುವರು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಸಮುದಾಯ ಭವನ ನಿರ್ಮಾಣ ಆಗಕೂಡದು, ನಿಮ್ಮ ಸಮುದಾಯ ಎಲ್ಲಿ ಹೆಚ್ಚಿನ ಜನ ಇದ್ದಾರೆ ಅಲ್ಲಿ ಹೋಗಿ ನೀವು ಆ ಒಂದು ಭವನವನ್ನ ನಿರ್ಮಾಣ ಮಾಡ್ಕೊಳ್ಳಿ, ಈ ಜೊತೆಗೆ ಅದನ್ನ ಮೂರ್ತಿನ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಏನು ಹೇಳಿಕೆಯನ್ನು ಕೊಡ್ತಾರೆ. ಇದರಿಂದ ರೊಚ್ಚಿಗೆದ್ದಂತ ಅಲ್ಲಿರುವಂತಹ ಸಮುದಾಯದ ಜನ ಮನೆ ಮೇಲೆ ಮುಗಿ ಬೀಳ್ತಾರೆ, ಕಲ್ಲುಗಳನ್ನ ಎಸಿತಾರೆ, ಜೊತೆಗೆ ಮನೆಯನ್ನ ಧ್ವಂಸ ಮಾಡ್ತಾರೆ, ಜೊತೆಗೆ ಮನೆಯಲ್ಲಿದ್ದ ವಸ್ತುಗಳಿಗೆ ಕೂಡ ಹಾನಿಯನ್ನ ಮಾಡ್ತಾರೆ, ಜೊತೆಗೆ ಹಲ್ಲೆಯನ್ನು ಕೂಡ ಮಾಡ್ತಾರೆ. ಇದರಿಂದ ಒಬ್ಬ ವೃದ್ಧೆಗೂ ಕೂಡ ಗಾಯಗಳಾಗಿರುವಂತದ್ದು. ಅವರನ್ನ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ರವಾನೆ ಕೂಡ ಮಾಡಲಾಗಿರುವಂತದ್ದು. ಇದು ಕಳೆದ ಹಲವಾರು ವರ್ಷಗಳಿಂದ ಕೂಡ ನಿರಂತರವಾಗಿ ಈ ಒಂದು ಗಲಾಟೆ ಇತ್ತು ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಅಲ್ಲಿ ಪ್ರಮುಖವಾಗಿ
ಎಸ್ಸಿ ಮತ್ತು ವಾಲ್ಮೀಕಿ ಸಮುದಾಯದ ನಡುವೆ ಈ ಒಂದು ಗಲಾಟೆ ಇತ್ತು. ಅಲ್ಲಿ ಒಂದೇ ಕುಟುಂಬ ಮಾತ್ರ ಇದನ್ನ ವಿರೋಧ ಮಾಡ್ತಿದೆ ಅನ್ನೋದು ಇಲ್ಲಿ ಬೇರೆ ಅಂದ್ರೆ ವಾಲ್ಮೀಕಿ ಸಮುದಾಯದ ಒಂದು ವಾದ. ಆದ್ರೆ ಇಲ್ಲಿ ಹೆಚ್ಚಿನ ಜನ ಅಂದ್ರೆ ಯಾರು ಇಲ್ಲ, ಇಲ್ಲಿ ಇರೋದು ಎಸ್ಸಿ ಸಮುದಾಯದವರು ಇದ್ದಾರೆ. ಹಾಗಾಗಿ ನೀವು ಬೇರೆ ಕಡೆ ಅದನ್ನ ಸಮುದಾಯ ಭವನವನ್ನ ನಿರ್ಮಾಣ ಮಾಡ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕುಟುಂಬ ಏನು ಒತ್ತಾಯ ಮಾಡಿತ್ತು. ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಂತ ಅಲ್ಲಿರುವಂತಹ ವಾಲ್ಮೀಕಿ ಸಮುದಾಯದ ಜನ ಏಕಾಏಕಿ ಮನೆಗೆ ನುಗ್ಗಿ ಕಲ್ಲನ್ನ ಎಸೆದು ಜೊತೆಗೆ ಅವಾಚ್ಯ ಶಬ್ದಗಳನ್ನ ಅಂದ್ರೆ ಮಹಿಳೆಯರು ಅನ್ನೋದನ್ನು ಕೂಡ ನೋಡದೆ ಇಲ್ಲಿ ಏನು ಸಾಕಷ್ಟು ಅವಾಚ್ಯ ಶಬ್ದಗಳನ್ನ ನಿಂದನೆ ಮಾಡಿ ಹಲ್ಲೆಯನ್ನು ಕೂಡ ಮಾಡಿರುವಂತದ್ದು. ಜೊತೆಗೆ ಮನೆಗೆ ನುಗ್ಗಿ ಮನೆ ಮಾಳಿಗೆಯನ್ನ ಕೂಡ ಮನೆಯಲ್ಲಿ ಹೊರಗಡೆ ಇದ್ದಂತ ಶೌಚಾಲಯ ಇರುವುದು ಬೇರೆ ಬೇರೆ ಏನು ವಸ್ತುಗಳನ್ನ ಕೂಡ ಹಾನಿ ಮಾಡಿರುವಂತದ್ದು. ಸದ್ಯ ಈ ಒಂದು ಪ್ರಕರಣವನ್ನ ಬೆಳಗಾವಿಯ ಎಸ್ಪಿ ಅವರು ಗಂಭೀರವಾಗಿ ಪರಿಗಣಿಸಿರುವಂತದ್ದು. ಸದ್ಯ ಸ್ಥಳದಲ್ಲೇ ಬೆಳಗಾವಿಯ ಎಸ್ಪಿ ಕೆ ರಾಮರಾಜನ್ ಅವರು ಕೂಡ ಬೀಡು ಬಿಟ್ಟಿರುವಂತದ್ದು. ಜೊತೆಗೆ ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತ ಹತೋಟಿಗೆ ತರುವಂತ ಕೆಲಸವನ್ನ ಕೂಡ ಈಗ ಬೆಳಗಾವಿಯ ಎಸ್ಪಿ ಅವರು ಮಾಡಿರುವಂತದ್ದು. ಮತ್ತು ಘಟನೆ ಆಗ್ತಿದ್ದಂತೆ ಅಲ್ಲಿ ಸ್ಥಳದಲ್ಲೇ ಇದ್ದಂತ ಏನು ನೈಸರ್ಗಿಕ PSI ಅವರು ಸ್ಥಳಕ್ಕೆ ಹೋಗಿ ಆ ಒಂದು ಕುಟುಂಬದ ಪ್ರಾಣವನ್ನು ಉಳಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಸದ್ಯ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಾಗಬಾರದು ಅನ್ನೋ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಏನು ಆ ಒಂದು ಊರಿನಲ್ಲಿ ಅಥವಾ ಸ್ಥಳದಲ್ಲಿ ಘಟನಾ ಸ್ಥಳದಲ್ಲಿ 3 KSRP ತುಕಡಿಗಳನ್ನ ನಿಯೋಜನೆ ಮಾಡಲಾಗಿದೆ. ಮತ್ತು ಯಾರು ಏನು ಹಲ್ಲೆಗೆ ಮುಂದಾಗಿದ್ರು, ಯಾರು ಕಲ್ಲನ್ನ ಎಸೆದಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ವಿಡಿಯೋಗಳನ್ನ ಪರಿಶೀಲನೆ ಮಾಡ್ತಿದ್ದೇವೆ ಮತ್ತು ಸೂಕ್ತ ಕಾನೂನು ಕ್ರಮಗಳನ್ನ ಕೈಗೊಳ್ಳುತ್ತೇವೆ, ಅವ್ರ ವಿರುದ್ಧ ತನಿಖೆಯನ್ನ ಕೂಡ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಬೆಳಗಾವಿಯ ಎಸ್ಪಿ ಅವರು ಹೇಳಿರುವಂತದ್ದು. ಒಟ್ಟಾರೆ ಕುಳಿತು ಬಗೆಹರಿಸಿಕೊಳ್ಬೇಕಂತ ಈ ಒಂದು ಏನು ವಿಚಾರವನ್ನ ಈಗ ದೊಡ್ಡ ಮಟ್ಟದಲ್ಲಿ ಗಲಾಟೆ ಮಾಡಿಕೊಂಡಿರುವಂತದ್ದು. ಸದ್ಯ ಪರಿಸ್ಥಿತಿ ಹತೋಟಿಗೆ ಕೂಡ ಬಂದಿರುವಂತದ್ದು. ಆದ್ರೆ ಬೂದಿ ಮುಚ್ಚಿದಂತ ಕೆಂಡದಂತಿರುವಂತಹ ಗ್ರಾಮದಲ್ಲಿ ಸದ್ಯ ಈಗ ಪೊಲೀಸರು ಕೂಡ ಬೀಡು ಬಿಟ್ಟಿರುವಂತದ್ದು. ರಂಜಿತ್, ಮೈಲಾರಿ, ಸದ್ಯಕ್ಕೆ ಈಗ ಪೊಲೀಸರು ಯಾರ ಮೇಲಾದ್ರೂ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರಾ? ಮತ್ತೆ ಈಗ ಸದಾಶಿವ ಭಜಂತ್ರಿ ಅವರು ಏನ್ ಹೇಳ್ತಾ ಇದ್ದಾರೆ? ಹಾಗೆ ಹಲ್ಲೆ ಮಾಡಿದ್ರಲ್ಲ ಅವರಿಗೆ ಹೇಗಿದ್ದಾರೆ? ಸದ್ಯಕ್ಕೆ ಇದು ಕೇವಲ ವಾಲ್ಮೀಕಿ ಭವನ ನಿರ್ಮಾಣಕ್ಕೋಸ್ಕರನೇ ಆಯ್ತಾ ಅಥವಾ ಬೇರೆ ಏನಾದ್ರೂ ವೈಯಕ್ತಿಕ ಕಾರಣಗಳಿತ್ತ, ಹೇಗೆ ಅಂತ? ಖಂಡಿತ ರಂಜಿತ್, ಇಲ್ಲಿ ಪ್ರಮುಖವಾಗಿ ಕಾರಣ ಅಂದ್ರೆ ವಾಲ್ಮೀಕಿ ಭವನವನ್ನ ನಿರ್ಮಾಣ ಮಾಡೋದಕ್ಕೆ ಈ ಒಂದು ಗಲಾಟೆ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯ ಇರುವಂತದ್ದು, ಪ್ರಾಥಮಿಕ ಮಾಹಿತಿ ಕೂಡ ಇರುವಂತದ್ದು. ಹಲ್ಲೆಗೆ ಒಳಗಾದಂತ ಕುಟುಂಬಸ್ಥರು ಕೂಡ ಬೇರೆ ಕಡೆ ಶಿಫ್ಟ್ ಆಗಿರುವಂತದ್ದು. ಜೊತೆಗೆ ಏನು ಗಾಯಗೊಂಡಂತ ವೃದ್ಧಿಯನ್ನು ಕೂಡ ಈಗಾಗಲೇ ಕೆಂಚವ್ವ ಎಂಬ ಮಹಿಳೆ ಅಂದ್ರೆ ವೃದ್ಧ ಮಹಿಳೆ ಗಾಯಗೊಂಡಿದ್ರು, ಅವರನ್ನ ಕೂಡ ಈಗ ಬೆಳಗಾವಿಯ ಏನು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಜೊತೆಗೆ ಮನೆಯಲ್ಲಿ ಇದ್ದಂತವ್ರಿಗೆ ಯಾವುದೇ ರೀತಿಯಾದಂತಹ ಪ್ರಾಣಹಾನಿ ಅಲ್ಲ, ಬಾಗಿಲನ್ನ ಮುಚ್ಚಿಕೊಂಡು ಅವರು ಏನು ಒಂದು ಬಾಗಿಲನ್ನ ಬೀಗ ಹಾಕೊಂಡು ಒಳಗೆ ಆಶ್ರಯವನ್ನು ಪಡ್ಕೊಂಡಿದ್ದಾರೆ. ಆದ್ರೆ ಯಾವುದೇ ರೀತಿಯಂತ ಅವರಿಗೆ ಪ್ರಾಣಾಪಾಯ ಕೂಡ ಸಂಭವಿಸಿಲ್ಲ. ಆದ್ರೆ ಈವರೆಗೂ ಯಾವುದೇ ರೀತಿಯಂತಹ ಪ್ರಕರಣ ಕೂಡ ಈಗ ಅಲ್ಲಿ ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಬಂಧನ ಆಗಿಲ್ಲ. ಜೊತೆಗೆ ಎಸ್ಪಿ ಅವರು ಹೇಳಿದಂತೆ ಈಗಾಗಲೇ ನಾವು ಪ್ರಕರಣವನ್ನ ದಾಖಲು ಮಾಡ್ಕೊಳ್ತೇವೆ, ಜೊತೆಗೆ ವಿಡಿಯೋಗಳನ್ನ ಪರಿಶೀಲನೆ ಮಾಡ್ತೇವೆ, ಯಾರೆಲ್ಲ ದುಷ್ಕೃತ್ಯಗಳನ್ನ ಎಸಗಿದ್ದಾರೆ ಅವರ ವಿರುದ್ಧ ಕಾನೂನು ಕ್ರಮಗಳನ್ನ ಕೈಗೊಳ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂತದ್ದು. ಇಲ್ಲಿ ಗಮನಿಸಬೇಕಾದಂತಹ ಅಂಶ ಅಂದ್ರೆ ಇಲ್ಲಿ ವಾಲ್ಮೀಕಿ ಭವನ ಏನಿದೆ, ಅದು ಪುತ್ಥಳ ಏನಿದೆ, ಇದು ಸದಾಶಿವ ಭಜಂತ್ರಿ ಎಂಬುವರ ಮನೆಯ ಪಕ್ಕದಲ್ಲಿ ಇರುವಂತದ್ದು. ಹಾಗಾಗಿ ಇದು ಇಲ್ಲಿ ಹೆಚ್ಚಾಗಿ ಇರುವಂತವರು ಎಸ್ಸಿ ಸಮುದಾಯದ ಜನ ಇದ್ದಾರೆ. ಹಾಗಾಗಿ ವಾಲ್ಮೀಕಿ ಸಮುದಾಯದ ಜನ ಎಲ್ಲಿದ್ದಾರೆ ಅಲ್ಲಿ ಇದನ್ನ ನಿರ್ಮಾಣ ಮಾಡಿ ಅನ್ನೋದು ಈ ಒಂದು ಕುಟುಂಬದ ವಾದ. ಹಾಗಾಗಿ ಇದನ್ನ ವಿರೋಧಿಸಿ ಈಗ ಹಲ್ಲೆ ಮತ್ತು ಜೊತೆ ಕಲ್ಲು ತೂರಾಟ ಕೂಡ ಆಗಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.